ವಿಜಯನಗರ ಜಿಲ್ಲೆ ಹಡಗಲಿ ತಾಲೂಕು ಹೊಳಗೊಂದಿಯ ಆರ್ಟಿಐ ಕಾರ್ಯಕರ್ತ ಎಂ ಸುರೇಶ್ ಬಂಧನ. ಹೂವಿನ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ಇಲ್ಲಿನ ಪ್ರಭಾರ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸ್ವಪ್ನ ಕಟ್ಟಿ ಅವರಿಗೆ ನಿರಂತರ ಕಿರುಕುಳ ನೀಡಿ ಬೆದರಿಕೆ ಹಾಕಿದ್ದ ಆರೋಪದ ಅಡಿ ಹೊಳಗೊಂದಿಯ ಆರ್ಟಿಐ ಕಾರ್ಯಕರ್ತ ಎಂ ಸುರೇಶ್ ಎಂಬಾತನನ್ನ ಪೊಲೀಸರು ಶನಿವಾರ ಮಧ್ಯರಾತ್ರಿ ಅರೆಸ್ಟ್ ಮಾಡಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಶಂಕರ್ ನಾಯಕ್ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಶನಿವಾರ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ದಾಖಲಿಸಿದ್ರು. ಜೂನ್ 25ರಂದು ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮ ವೇಳೆ ಆರ್ಟಿಐ ಕಾರ್ಯಕರ್ತ ಎಂ ಸುರೇಶ್ ನನ್ನನ್ನ ಭೇಟಿಯಾಗಿ ನಿನ್ನ ಕೆಲಸ ಸರಿಯಾಗಿಲ್ಲ, ನೀನು THO ಇದೆಯಾ ಇಲ್ಲ ಬೇರೆ ಏನಾದರೂ ಕೆಲಸ ಮಾಡ್ತೀಯಾ ಎಂದು ಏಕವಚನದಲ್ಲಿ ನಿಂದನೆ. ನನ್ನ ವಿರುದ್ಧ ಡಿಸಿಗೆ ದೂರು ನೀಡುವ ಬೆದರಿಕೆ ಹಾಕಿದ್ದ. ಕಚೇರಿ ಸಮಯ ನಂತರ ಮಾಹಿತಿ ಕೇಳುವ ನೆಪದಲ್ಲಿ ವೈಯಕ್ತಿಕ ನಂಬರ್ಗೆ ಕರೆ ಮಾಡಿ ದುರ್ವರ್ತನೆ ತೋರಿದ್ದಾನೆ. ಕರೆ ಸ್ವೀಕರಿಸದೆ ನಿರ್ಲಕ್ಷಿಸಿದ್ದರಿಂದ ಮಧ್ಯರಾತ್ರಿ ಕರೆ ಮಾಡಿ ತೊಂದರೆ ಕೊಟ್ಟಿದ್ದಾನೆ ಎಂದು THO ಸ್ವಪ್ನ ಕಟ್ಟಿ ದೂರಿನಲ್ಲಿ ತಿಳಿಸಿದ್ದಾರೆ. ಇದಲ್ಲದೆ ಹೊಳಗುಂದಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಅವರಿಗೆ ಕರೆ ಮಾಡಿ 50,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ. ಯಾರಿಗಾದರೂ ತಿಳಿಸಿದ್ರೆ ಜೀವಕ್ಕೆ ಕುತ್ತು ತರುವ ಬೆದರಿಕೆ ಹಾಕಿದ್ದಾನೆ. ಮೊಬೈಲ್ ಸಂಭಾಷಣೆಯ ಆಡಿಯೋವನ್ನು ಪೊಲೀಸರಿಗೆ ಸಲ್ಲಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡ PSI ವಿಜಯ್ ಕೃಷ್ಣ ಅವರು ಹಗರಿಬೊಮ್ಮನಹಳ್ಳಿಯ ಸಂಬಂಧಿ ಮನೆಯಲ್ಲಿ ಇದ್ದಾಗ ತೆರಳಿ ಎಂ ಸುರೇಶ್ ಆರ್ಟಿಐ ಕಾರ್ಯಕರ್ತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ಮುಂದುವರೆದಿದೆ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ರಿಪೋರ್ಟರ್ ರವಿ. ನೋಡಿ ಸರ್, ಮಾಹಿತಿ ಆಕ್ಟ್ನಲ್ಲಿ ರೈಟ್ಸ್ ಇದೆ. 25 ಜನ ಮಾಡೋ ಕೆಲಸನ ಬರೀ 4-5 ಜನ ಡಾಕ್ಟರ್ ಮಾಡ್ತಾರೆ. ಸರ್ ಗೊತ್ತಿದೆ ಸರ್, ನಮ್ಮನೆಯಲ್ಲಿ ಡಾಕ್ಟರ್ ಇದ್ದಾರೆ ಸರ್, ನಮ್ಮನೆಯಲ್ಲಿ ಡಾಕ್ಟರ್ ಇದ್ದಾರೆ, ನಮ್ಮನೆಯಲ್ಲಿ ಡಾಕ್ಟರ್ ಇದ್ದಾರೆ, ಅವರೇ ಹೇಳಿದ್ದಾರೆ ಸರ್, ನಮ್ಮನೆಗೆ ಡಾಕ್ಟರ್ ಇದ್ದಾರೆ, ಅವರೇ ಹೇಳಿದ್ದಾರೆ. ಅವ್ರು ಮಾಡಿದಂತ ಕೆಲಸ ಯಾರು ಮಾಡಲ್ಲ, ಬಾರಿ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಮ್ಮನೆಗೆ ಡಾಕ್ಟರ್ ಇದ್ದಾರೆ, ಅವರೇ ಹೇಳಿದ್ದಾರೆ. ಮೇಡಮ್ ಅವರು ಗುಡ್ ವರ್ಕರ್ ಅಂತ ಹೇಳಿದ್ದಾರೆ. ನಾನು ಅವ್ರ ಮೇಲೆ ಆರೋಪ ಮಾಡಿಸಿದ್ದೇನೆ. ನನ್ನೇ ಕೂಡ ಹಂಗೆ ಆಯ್ತು. ಲೋಕಾಯುಕ್ತ ಮೇಲ್ಮನೆ ಹೋಗ್ಯಾರ, ನಾವೆಲ್ಲ ರೆಡಿ ಮಾಡಿದ್ವಿ. ವಾರ ಗಂಟೆ ಕೂತ್ಕೊಂಡು ಬೆಳಗ್ಗೆ 8 ಗಂಟೆಗೆ ಕೂತೀವಿ ಸರ್. ಅವ್ರ ಅಪೋಸಿಟ್ ಅವ್ರು ಬಂದೇ ಇಲ್ಲ. ಬರೀ 8 ದಿವಸ ಕೆಲಸನೇ ಇಲ್ಲ ಸರ್. ಇದ್ರ ಸಲುವಾಗಿ ನಾವು 8 ದಿವಸ ಕೆಲಸ ಮಾಡ್ಲಾರ್ದಾಗ ಬರೀ ಇದೇ ಪೇಪರ್ ರೆಡಿ ಮಾಡಿದ್ವಿ. ಅಲ್ಲ ಸರ್, ಏನಾಗಿದೆ ಮೇಡಮ್ ಹೇಳ್ದಂಗೆ ಫೋನ್ ಮಾಡಬೇಡ ಅಂದ್ರೆ ಮಾಡಬಾರ್ದು ಸರ್. ವೈಫ್ ಹೇಳಿದ್ರು ಮಾಡಂಗಿಲ್ಲ ಸರ್. ನಾನು ಹೇಳ್ತೀನಿ, ನನಗೆ ಬಂದು ನನ್ನ ಫೋನ್ ಮಾಡ್ಕೊಂಡು ನನಗೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಮಾಡೋ ಹಾಕಿಲ್ಲ ಸರ್. ನಿಜ ಸರ್, ನಿಜ. ಅಕೌಂಟ್ ಮೇಲೂ ಮಾಡಂಗಿಲ್ಲ ಸರ್. ಪರ್ಸನಲ್ ಲಿಬರ್ಟಿ ಇರ್ತೈತಿ. ಮತ್ತೆ ಮಾಡ್ಬೋದು ಸರ್. ನಮ್ಮನೇಲಿ ಮೇಡಮ್ ಅಲ್ಲಿ ಒಪ್ಕೊಂಡ್ರಲ್ಲ ನೀವು ಮಾಡಿರಿ ಅಂತೇಳಿ ಕಂಪ್ಲೇಂಟ್ ಕೊಡಿ. ಆರೋಪಲ್ಲ ಸರ್. ನೀವೇ ಒಪ್ಪಂದಿದ್ರಲ್ಲ, ನಾವು ಮಾಡಿದ್ದೀನಿ ಮಾಡಿದ ಉದ್ದೇಶ ಆ ಪ್ರಾಬ್ಲಮ್ ಅವ್ರಿಂದಾನೆ ಸಾಲ್ವ್ ಆಗೋದಿತ್ತ, ಏನ್ ಬೇರೆ ಮಾಡಿದ್ರೆ ಸಾಲ್ವ್ ಆಗ್ತಿತ್ತ? ನಾನು 1 ವರ್ಷ PH ಓದಿದ್ದೀನಿ ಸರ್. ನಾನು 1 ವರ್ಷ PH ಓದಿದ್ದೀನಿ. ನನಗೆ ಇವತ್ತಿನವರೆಗೂ ಸಿಂಗಲ್ ಕಾಲ್ ನೀವು ಮಾಡಿ. ನಿಮ್ಮ ಅಕ್ಕಂಡಿಗೆ ಸರ್, ಅವ್ರ ಹೆಸರು ಸರ್ ಅರುಣ್ ಅಂತ ಹೇಳಿ ಡಾಕ್ಟರ್ ಫೋನ್ ಮಾಡಿ. ಅಲ್ಲ, ನಾನು ಅಂದ್ರೆ ಹೇಳ್ತಾರೆ, ನಾವು 1 ವರ್ಷ ಇದ್ವಿ ಸರ್. ಇವತ್ತು ಅರುಣ್ ಡಾಕ್ಟರ್ ಎಷ್ಟು ಪ್ರಾಮಾಣಿಕ ಸರ್. ಇಂಥವ್ರು ಕಿರಿಕಿರಿ ಬಿಟ್ಬಿಟ್ಟು ಭಾಳ ಗುಡ್ TH. ಅವ್ರು ಮಾಡಿದಂಥ ಕೆಲಸನ ಮತ್ತೆ ಈಗ ಮೇಡಮ್ ಮುಂದುವರ್ಸ್ಕೊಂಡು ಹೊಂಟ್ರು. ಅವ್ರಿಗೆ ಅಡ್ಡಿ ಮಾಡ್ತಿದ್ದಾರೆ ಗೌರ್ಮೆಂಟ್ ಸೆಕ್ಟರ್ಗೆ ಇದೇ ಇಂಥ ಸಲುವಾಗಿ ಸರ್. ಆರೋಗ್ಯ ಇಲಾಖೆ ವ್ಯವಸ್ಥೆನ ಹದಗೆಡಿಸ್ತಾರೋ ಇವ್ರು ಪಬ್ಲಿಕ್, ಇವರೇ ಸುರೇಶ್ ನಿಂತವ್ರೆ ಸರ್. ನಾವೇನು ಪ್ರತಿ ತಿಂಗಳು 20 ಆಗ್ತದೆ. ಅಲ್ಲೆಲ್ಲ 100 ಕೋಟಿ ಹೊರಗತ್ತಿದ್ದಾರೆ. ನೀವು ಕೇಳಿ, ನಿಮ್ಮ ರೈಟ್ಸ್ ಇದೆ. ಮಾಹಿತಿ ಮಾಹಿತಿ ಕೇಳಿ ಪಡೀರಿ. ಅದು ಸರಿಯಾಗಿಲ್ಲ ಅಂದರೆ ಮೇಲ್ಮನೆಗೆ ಹೋಗಿ, ಮೇಲ್ಮನೆಯಲ್ಲಿ ಸರಿಯಾಗಿಲ್ಲ ಆಯೋಗಕ್ಕೆ ಹೋಗಿ. ಅದು ಬಿಟ್ಟು ನೀವು ಏನೆಲ್ಲ ಮಾಡ್ತೀರ ಅಂದರೆ
ಮಾಹಿತಿ ಬೇರೆ ಇರುತ್ತೆ ಸರ್. ನಾವು ನೀವು ಗೌರ್ಮೆಂಟ್ ಸರ್ವಿಸ್ ಮಾಡೋದು ನಮಗೆ ಗೌರವ ಒಂದೇ ಮಾತು ಹೇಳ್ತೀನಿ. ನನಗೂ ಮಕ್ಕಳಿದ್ದಾರೆ, ನನಗೂ ಮಕ್ಕಳಿದ್ದಾರೆ. ನಾನು ಒಬ್ಬ ಮದುವೆ ಮಾಡಿಕೊಟ್ಟಿದ್ದೀನಿ, ಒಬ್ಬೊಬ್ಬರು ಬ್ಯಾಂಕ್ ಕೆಲಸ ಮಾಡ್ತಾರೆ, ನನಗೂ ಅಕ್ಕಂದಿದ್ದಾರೆ. ನಾನು ಎಜುಕೇಟೆಡ್ ಇದ್ದೀನಿ. ಯಾವುದೇ ಉದ್ದೇಶ ಇಟ್ಕೊಂಡು ನಾವು ಫೋನ್ ಮಾಡೋದು ಆ ಥರ ಮಾಡೋದಿಲ್ಲ ಸರ್. ಪ್ರಮಾಣಪೂರ್ವಕವಾಗಿ ಮೇಡಮ್ ಯಾಕೆ ಫೋನ್ ಇರ್ತಾ ಇಲ್ಲ, ಸಮಸ್ಯೆಗಳು ಆಗ್ತವೆ ಅನ್ನೋ ದೃಷ್ಟಿಯಿಂದ ಅಷ್ಟೇ ಮಾಡಿದ್ರೆ ಹೊತ್ತು ಮತ್ತೊಂದು ಬೇರೆ ಏನು ಇದು ಮಾಡಿಲ್ಲ ನಾನು. ಅವರು PSI ಸ್ವಲ್ಪ ಬಿಜಿ ಇದಾರಂತೆ, ನಿಮ್ಮ ಕಡೆಯಿಂದ ಬೈಟ್ ತಗೋಕಿಲ್ಲ. ನಾವು ಯಾಕಾರ ಬಂದ್ಬಿಟ್ಟಿವಲ್ಲಪ್ಪ ಈ ಸಿಸ್ಟಮ್ಗೆ. ಯಾವಾಗ ನಾವು ಅಟ್ಲೀಸ್ಟ್ ಪ್ರೈವೇಟ್ ಅಲ್ಲಿ ಇದ್ರೆ ಇಷ್ಟೊತ್ತಿಗೆ ಎಸ್ಟಾಬ್ಲಿಷ್ ಆಗಿರ್ತಿದ್ವಿ ನಾವು. ಒಂದು ಇವತ್ತಿನವರೆಗೂ ನಮ್ಗೆ ಮಾನಸಿಕ ಅದು ಕಾಡ್ತಾರೆ ಸರ್. ಒಂದು ಕೆಲಸ ಮಾಡಿ ಸರ್, KGM ಇಂದ ನಾವು ಕಂಪ್ಲೇಂಟ್ KGM ವತಿಯಿಂದ DC ಕಂಪ್ಲೇಂಟ್ ಕೊಡಿ. ಹೇಳ್ತಾ ಇಲ್ಲ ನಮಗೆ ವರ್ಕ್ ಪ್ರೆಷರ್ ನಾವು ಅನುಭವಿಸ್ತಿರೋ ಮಾತಿನಲ್ಲಿ ಸ್ವಲ್ಪ ನನಗೆ ಜನತಾ ದರ್ಶನಲ್ಲಿ ಭೇಟಿ ಆದಾಗ ನನಗೆ ಏನಂತ ಹೇಳಿದ್ರು ಅಂತ ಅಂದ್ರೆ, ನನಗೆ ನಿಮ್ದು ಮಾಡೋದು ಸ್ವಲ್ಪ ಸರಿ ಅನ್ಸೋದಿಲ್ಲ, ನಾನು DC-ಗೆ ಹೋಗಿ MLA ಅವರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಅಂತ ಅಂದ್ರು. ಅವಾಗ ನಾನು ಏನಂದೆ, ಹೋಗ್ರಿ ಅಲ್ಲೇ ಸ್ಟೇಜ್ ಮೇಲೆ ಅದಾರ, ನಿಮ್ಗೆ ಏನ್ ಸರಿ ಅನ್ಸುತ್ತೆ ನೀವು ಹೇಳ್ರಿ ಅಂತ ಹೇಳಿದ್ದಾರೆ. ಅದಾದ್ಮೇಲೂ ನನಗೆ ಯಾಕೋ ಹೋಗ್ಲಿ ಬಿಡು ಪಾಪ ನಮ್ಮ ಹಡಗ್ಲಿದವ್ರು ಅಂತ ಅಂದಿದ್ಮೇಲೆ ಮಹೇಶ್ ಅವರಿಗೆ ಕಳಿಸಿ ಇವ್ರ ನಂಬರ್ ಇಸ್ಕೋ, ಏನನ್ನ ಸಮಸ್ಯೆ ಇದ್ರೆ ನೀನೇ ಬಗೆಹರಿಸ್ಕೊ ಅಂತ ಹೇಳಿದ್ದೇನೆ. ಒಂದ್ಸಲ ಬಂದು ಮಹೇಶ್ ಹತ್ರ ಹೋಗಿ ಕುತ್ಕೊಂಡು 45 ಮಿನಿಟ್ಸ್ ಕುತ್ಕೊಂಡು ನಮ್ಮ ಆಫೀಸಲ್ಲೇ ಚೀರಾಡಿ ಒದರಾಡಿ ಹೋಗಿದ್ದಾರೆ. ಅದಾದ್ಮೇಲೂ ಮತ್ತೆ ನಾನು ನಿಮ್ ಜೊತೆ ಯಾರ ಹತ್ರನೂ ಮಾತಾಡೋದಿಲ್ಲ, ನಾನು THO ಹತ್ರನೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಮಹೇಶ್ ಅವರು ನಿಮ್ದು ಬಿಹೇವಿಯರ್ಗೆ ಅವ್ರು ಹೆದರ್ತಾರೆ, ಏನೇ ಇದ್ರು ನನ್ನ ಹತ್ರ ಮಾತಾಡ್ರಿ ಅಂತ ಹೇಳಿದ್ದಾರೆ. ಅಲ್ಲಿಗೂ ಸುಮ್ಮನಿಲ್ಲ ಇವರು. ಸುಮ್ಮನಿಲ್ಲ ಅಂದ್ಮೇಲೆ DHO ಸರ್ಗೆ ಒಂದ್ಸಲ ಫೋನ್ ಮಾಡಿ 30 ಮಿನಿಟ್ಸ್ ಸ್ಕ್ರೀನ್ ಆನ್ DHO ಸರ್. ಪಾಪ ಅವರು ನನಗೆ ಬಹಳ ಮೆತ್ತಗೆ ಧ್ವನಿ ಮಾಡಿ, ನೀನ್ ಏನಾದ್ರು ಇದ್ರೆ ಮಾತಾಡ್ಕೊಂಡ್ ಬಿಡಮ್ಮ, ಯಾಕೆ ಸುಮ್ಮನೆ ಇದು ಮಾಡ್ಕೊಂತೀಯ ಅಂತ ಅಂದಿದ್ಮೇಲೆ ನಾನು ಅವರಿಗೆ ಫೋನ್ ಮಾಡಿದ್ದೀನಿ. ಫೋನ್ ಮೇಲೂ ನನಗೆ ಅದೇ ತರ ಮಾತಾಡಿದ್ಮೇಲೆ ನಾನು ಅವ್ರಿಗೆ ಹೇಳಿದ್ದೀನಿ, ನನಗೆ ದಯವಿಟ್ಟು ನಾನು ಇನ್ಮೇಲೆ ನಿಮಗೆ ಫೋನ್ ಮಾಡೋದಿಲ್ಲ, ನನಗೆ ಫೋನ್ ಮಾಡಿದ್ದು ತಪ್ಪಾಯ್ತು, ನನಗೆ ಫೋನ್ ಮಾಡಬೇಡಿ ಅಂದ್ಮೇಲೆ somewhere around 75 to 80 times he has called me, and night 11 o'clock he calls me, 10 times he calls me. ಸರ್ ಒಂದು ಮಾತಾಡ್ತೀನಿ. ಅಲ್ಲ ಮೇಡಮ್, ಒಂದು ನೀವು ಸ್ಟಾರ್ಟಿಂಗ್ ನೀವೆಲ್ಲ ಹೇಳಿದ್ರೆ ನಮಗೆ ಇಷ್ಟಕ್ಕೊಂದು ಕಷ್ಟಪಡ ಸರ್ ನಾನು ಈಗ ಒಂದು THO ಆಫೀಸಲ್ಲಿ ಗದ್ದಲ ಮಾಡೋ ಅವಶ್ಯಕತೆ ಇಲ್ಲ ಸರ್. ದಯಮಾಡಿ ಒಂದೇ ಮಾತು ಹೇಳ್ತೀನಿ, ಆಯೋಗದಲ್ಲಿ 164 ಕೇಸ್ ನಡೀತಾ ಇದ್ದಾರೆ. ನಾವು ಯಾವ ಇಲಾಖೆಗೆ ಹೋಗಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ನಾನು ಯಾವಾಗ ಇವ್ರಿಗೆ ಅಂದೆಲ್ಲ ಹೋಗಿ DC-ಗೆ ಹೇಳ್ರಿ ಅಂತಂದ್ರೆ ಆಯ್ತು ನೀವು ನೋಡ್ಕೊಂತೀನಿ, ನಿಮ್ ಎಲ್ಲರ ಮೇಲೆ ನಾನು ಹಾಕ್ತೀನಿ, ಅವಾಗ ಆನ್ಸರ್ ಕೊಡ್ಬೇಕಾದ್ರೆ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿ ಅವತ್ತೇ ಒಂದು ವಾರಕ್ಕೆ ಉದ್ದೇಶ ನಾಟ್ ಟು ಆಸ್ಕ್ ದ ರೈಟ್ ಟು ಇನ್ಫಾರ್ಮೇಶನ್, ಜಸ್ಟ್ ಟು ಹ್ಯಾಸ್ ಅಸ್ ಅಂತ ಹೇಳಿ ಗೊತ್ತಾಗ್ತದಿಲ್ಲ ಇದ್ರಿ. ಯಾಕಂದ್ರೆ ಅವತ್ತಿನ ದಿವಸನೇ ಅವ್ರು ಏನ್ ಹೇಳ್ತಾರೆ ನನಗೆ, ನೀವು ನೋಡ್ಕೊಂತೀರಿ ನೋಡ್ರಿ ಎಲ್ಲ ಆಸ್ಪತ್ರೆಗೆ ನಾವು 401A 401B ಕೇಳ್ತೀವಿ, ನಾನು ನೋಡ್ತೀನಿ ನೀವು ಹೆಂಗ್ ರೆಡಿ ಮಾಡ್ತಾರೆ. ಧಮಕಿ ಹಾಕ್ತಾರ, ಧಮಕಿ ಹಾಕಿದ್ರು ನಾನೇನು ಧಮಕಿ ಹಾಕಿಲ್ಲ. ನೋಡ್ರಿ ಈಗ ನಾನು ಹೇಗೆ ಒಂದು ವಾರದಲ್ಲಿ RTI ಹಾಕ್ತಾರೆ. ಅಂದ್ರೆ just to harass us he is doing ಅಲ್ಲ, he doesn't want any right to information, plus he has asked money also from us. ಅದು ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ, 50,000 he has asked. ರೆಕಾರ್ಡಿಂಗ್ ಹಂಗೆ ಇಟ್ಕೊಳ್ಳಿ, PSI ಕೊಡೋಣ ನೋಡೋಣ, ಕೊಡಿ. ಆರೋಪಗಳು ಮಾಡ್ತೀವಿ, ಅದೇ ಯಾವುದು ಸತ್ಯ ಇದೆಯೋ. ಆಯ್ತು ಸರ್. ಮಾಡೋದ್ರಿಂದ ನೋಡ್ರಿ, ನಾನು ಹೇಳ್ತೀನಿ ನೋಡ್ರಿ, ಪುಟ್ಟೆ ಕ್ರಿಮಿನಲ್ ಕೇಸ್ ನಿಮಗೆ ಅಲ್ಲ ಸರ್, ನಾನು ಏನ್ ತಿಳ್ಕೊಂಡ್ಬಿಟ್ರಿ ಅದು ನಾನು ಇದನ್ನ ಮಾಡಿಲ್ಲ ಪ್ರಮಾಣ ಪೂರ್ವಕವಾಗಿ ಮಾಡಿಲ್ಲ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಪುಟ್ ಇನ್ಸೈಡ್ ಅಲ್ಲ ಆಗುತ್ತೆ ಸರ್, ಬರೀರಮ್ಮ ಇಲ್ಲಿ ಹೋಟು SP ಹೋಗೋಣ. SP ಕಡೆಯಿಂದ ಬಂದಿದ್ದೀನಿ, ನಾನು ಈಗ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ.
DC ಸರ್ ಬಿಟ್ಟು ಬಂದಿದ್ದೀನಿ ನನಗೆ ಸರ್ SP ಸರ್ ಕಾಲ್ ಮಾಡಿ ಸರ್ ಬರ್ತೀವಿ ಅಂತ ಹೇಳಿ. ಬರ್ತೀನಿ ನಾವು. ಈ ರೀತಿ ಹರಾಸ್ಮೆಂಟ್ ಇದೆ ಅಂದ್ರೆ ನಾಳೆ ಹೋಗೋಣ CM ಕಡೆ ಹೋಗೋಣ ನಾಳೆ. ವಿಲ್ ಟೇಕ್ ದ ಅಪಾಯಿಂಟ್ಮೆಂಟ್ ತಗೊಳ್ಳೋಣ. ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ವಿ, CM ಹತ್ರ ಬರ್ತೀವಿ ಅಂತ ಹೇಳ್ತೀವಿ ಸರ್. ಆರೋಗ್ಯ ಸಚಿವರ ಹತ್ರ ನಾವು ಬರ್ತೀವಿ ಅಂತ ಹೇಳಿದ್ವಿ. ಆರೋಗ್ಯ ಸಚಿವ ಗೊತ್ತು. ಹಿಂಸೆ ಕೊಡ್ತೀರ ಮತ್ತೆ ನೀವು ಏನಂತಾರೆ ಇದು ಬರ್ಕೊಟ್ಟಿದ್ರೆ ಏನಂತ ಅದು ಹೆಣ್ಮಕ್ಳು ರಾತ್ರಿ 1 ಫೋನ್ ಮಾಡ್ತೀರಾ? ಮಾಡಿಲ್ಲ ಸರ್, 1 ಮಾಡಿಲ್ಲ. ಅವ್ರ ಕಡೆ ಐತೆ ಡಾಕ್ಯುಮೆಂಟ್ಸ್. ನಿಮಗೆ ಫೋನ್ ಮಾಡಿಲ್ಲ ಸರ್, ನಮ್ಮ ತಂದೆಯವರಿಗೆ ರಾತ್ರಿ 11 ಗಂಟೆಗೆ 10 ಸಲ 80 ಸಲ ಮಾಡಿ. ಕೆಲವೊಂದು ರೆಕಾರ್ಡಿಂಗ್ಸ್ ಇದಾವೆ, ಕೆಲವೊಂದು 50 ಸಾವಿರ ಕೇಳಿದ ರೆಕಾರ್ಡ್ ಕೂಡ ಇದೆ. ಅಮೌಂಟ್ ಕೇಳಿದ ರೊಕ್ಕ ಅದು ರೆಕಾರ್ಡ್ ಇದೆ. ಇಲ್ಲ ಈಗ DC ಕಡೆ ಹೋಗೋಣ, DC ಕಡೆ ಹೋಗೋಣ. SP ಎಲ್ಲರೂ ನೋಡ್ರಪ್ಪ, DC ಕಡೆ SP ಕಡೆ ವಿಲ್ ಟೇಕ್ ದಿಸ್. ಇದು ಅಷ್ಟು ಈಸಿ ಅಲ್ಲ ಇದು. ನಾನು ಸುಮ್ಮನೆ ಬರೀ ಇದೇ ಕೆಲಸ ಮಾಡ್ಕೊಂಡು ಕುಂದ್ರಲ್ಲ, ನಾವಿಲ್ಲ ಬೇರೆ ಕೆಲಸಗಳಿಲ್ಲ ಅನ್ಕೊಂಡೆ. ಬರೀ ಲೆಟರ್ ಹಾಕೋದು, ದುಡ್ಡಿನ ಸಭೆ ಮಾಡೋದು. ಏನು ಸಮಾಜಕ್ಕೆ ಏನ್ ಮಾಡ್ತೀರಿ ನೀವು? ಲೆಟರ್ ಹಾಕಿ ಏನ್ ಮಾಡ್ತೀರಿ ಹೇಳ್ರಿ ನೀವು? ನೀವೆಲ್ಲ ಲೆಟರ್ ತಗೊಂಡು ಏನ್ ಮಾಡಿದ್ರಿ ಹೇಳ್ರಿ? ನಾನು ಮಾಹಿತಿ ಕೇಳಿದ ಮೇಲೆ ಏನ್ ಮಾಡಿದ್ರಿ ಹೇಳ್ರಪ್ಪ ನೀವು? ಏನು ಇಂಪ್ರೂವ್ಮೆಂಟ್ ಇದೆ ಡಿಪಾರ್ಟ್ಮೆಂಟ್? ಮಾಹಿತಿ ಯಾಕೆ ಕೇಳಬೇಕು? ಕೇಳಿದ್ಮೇಲೆ ಏನಾದ್ರು ಇಂಪ್ರೂವ್ಮೆಂಟ್ ಆಗ್ಬೇಕಲ್ಲ.